ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಂಪಾದನೆ ಜಾಸ್ತಿ ಆಗಬೇಕು, ಬಡ್ತಿ ಸಿಗಬೇಕು, ಗೌರವ ಜಾಸ್ತಿ ಆಗಬೇಕು ಅಂದರೆ ಜೀವನದಲ್ಲಿ ಪಾಸಿಟಿವಿಟಿ ಅಂತ ಏನಿದೆಯೋ ಅದು ಜಾಸ್ತಿ ಆಗಬೇಕು. ಓವರಾಲ್ ಎಲ್ಲದಕ್ಕೂ ನಮ್ಮ ಜೀವನದಲ್ಲಿ ಏನೇ ಒಂದು ಒಳ್ಳೆಯದು ಅಂತ ಇದೆಯೋ ಅದು ಇನ್ನೊಂದು ಹಂತಕ್ಕೆ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಇರೋರು ಈ ಒಂದು ಪುಟ್ಟ ಪ್ರಯೋಗವನ್ನು ಮಾಡಿ ನೋಡಿ. ನಾನೊಂದು 3 ಮಂತ್ರಗಳನ್ನ ಕೊಡ್ತೀನಿ. ಇಲ್ಲಿ 3 ಮಂತ್ರಗಳು, ಒಂದೊಂದು ಮಂತ್ರವನ್ನು ಕೂಡ 21 ಬಾರಿ ಪಠಿಸಬೇಕು. 3 ಮಂತ್ರ ಕೊಟ್ಟಿರ್ತೀನಿ. ಬೆಳಿಗ್ಗೆ ನೀವು ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಆದಮೇಲೆ ಇನ್ನೇನು ಕೆಲಸಕ್ಕೆ ಹೊರಡ್ತೀರಾ ಅಂದಾಗ ಈ ಮಂತ್ರಗಳನ್ನು 3 ಮಂತ್ರಗಳನ್ನು ಒಂದೊಂದು ಮಂತ್ರವನ್ನು 21 ಬಾರಿ ನೀವು ಜಪ ಮಾಡಬೇಕಾಗುತ್ತೆ. ತುಂಬ ದೊಡ್ಡ ಮಂತ್ರಗಳಿರ್ತವೆ ಅಂದರೆ ಖಂಡಿತ ಇಲ್ಲ. ನಾನು ಮಂತ್ರವನ್ನು ಉಲ್ಲೇಖಿಸ್ತೀನಿ, ಹೇಳ್ತೀನಿ ಕೇಳಿ. ವಲ್ಲಭಂ ಗಜಾನನಂ ಏಕದಂತಂ, ಇದು ಒಂದು ಮಂತ್ರ. ವಲ್ಲಭಂ ಗಜಾನನಂ ಏಕದಂತಂ, ಇದು ಒಂದು ಮಂತ್ರ. ಇದನ್ನು 21 ಸಲ ಹೇಳಬೇಕು. ಇದು 3 ಸೇರಿದಾಗ ಒಂದು ಸಲ ಒಂದು ಮಂತ್ರ ಅಂತ ಲೆಕ್ಕ ತಗೊಳ್ಳಿ. ಸೊ ಇದನ್ನು 21 ಸಲ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದಾದ್ರ ಮೇಲೆ ಸಕಲಂ ಶ್ರೀಧರಂ ಸಕಲಂ ಭಾಸ್ಕರಂ ಸಕಲಂ ಸುದರ್ಶನಂ, ಇದು ಒಂದು ಮಂತ್ರ. ಇದನ್ನು 21 ಸಲ ಹೇಳಬೇಕು. ಈ ರೀತಿ 21 ಸಲ ಹೇಳಬೇಕು. ಅಂಬಿಕಾ ಅನಾದಿ ನಿಧನ ಅಶ್ವಾರೂಢ ಅಪರಾಜಿತ, ಇದು ಒಂದು ಮಂತ್ರ. ಸೊ ಈ 3 ಮಂತ್ರಗಳನ್ನು ಫಸ್ಟು ಗಣಪತಿದು, ಅದಾದ್ರ ಮೇಲೆ ಶ್ರೀಧರಂ, ಆ ಮಂತ್ರವನ್ನು 21 ಸಲ, ಅದಾದ್ರ ಮೇಲೆ ಅಂಬಿಕಾ, ಈ ಮಂತ್ರವನ್ನು 21 ಸಲ. ಇದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 5 ನಿಮಿಷ ಕೂಡ ಆಗಲ್ಲ ಆ್ಯಕ್ಚುಲಿ. ಈ ಮಂತ್ರವನ್ನು ನೀವು ಪಡಿಸಿ ನಿಮ್ಮ ನಿತ್ಯ ಕಾರ್ಯಕ್ರಮಗಳಿಗೆ ನೀವು ತೆರಳಿ. ಅದು ನೀವು ವ್ಯಾಪಾರ ಮಾಡ್ತಾ ಇರ್ಬೋದು, ಉದ್ಯೋಗಕ್ಕೆ ಹೋಗ್ತಾ ಇರ್ಬೋದು, ವ್ಯವಸಾಯ ಮಾಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ನೀವು ಏನೇ ಕೆಲಸ ಮಾಡ್ತಾಯಿರಿ, ಮನೆಯಿಂದ ಬೆಳಿಗ್ಗೆ ಹೊರಡುವಂಥ ಸಮಯದಲ್ಲಿ ಇದನ್ನು ಮಾಡಿ. ಸರ್ ವರ್ಕ್ ಫ್ರಮ್ ಹೋಮ್ ಇದ್ದೀವಿ, ನಾವೇನು ಮಾಡೋಣ, ವರ್ಕ್ ಸ್ಟಾರ್ಟ್ ಆಗೋ ಮುಂಚೆ ಮಾಡಿ, ಆಯಿತಾ? ಸೊ ಪ್ರತಿದಿನ ನಾವು ಸ್ನಾನಾದಿಗಳನ್ನ ಮಾಡಿಬಿಟ್ಟೆ ಈ ಮಂತ್ರವನ್ನು ಜಪ ಮಾಡಬೇಕಾ? ಅವಶ್ಯಕತೆ ಇಲ್ಲ. ಸರ್ ದೀಪಾರಾಧನೆ ಇತ್ಯಾದಿಗಳನ್ನ ಮಾಡಿಬಿಟ್ಟೆ ಮಂತ್ರ ಜಪ ಮಾಡಬೇಕಾ? ಬೇಡ. ಸರ್ ಊದ್ಗಡ್ಡಿ ಇತ್ಯಾದಿಗಳನ್ನ ಹಚ್ಬಿಟ್ಟೆ ಏನಾದರೂ ಮಂತ್ರ ಜಪ ಮಾಡಬೇಕಾ? ಏನೂ ಇಲ್ಲ. ಈ ಥರದ್ದೆಲ್ಲ ಯಾವುದೂ ಇಲ್ಲ. ಸೊ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಅಂತ ಏನಿದೆಯೋ ಅವು ಹೆಚ್ಚಳ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟೇ, ಇದೇ ರಿಯಲ್ಲು. ಇದರಲ್ಲಿ ಇರುವಂಥ ಪರಿಹಾರ ಕ್ರಿಯೆಯಲ್ಲಿ ಇದು ಏನು ಸರ್ ಕೆಲಸ ಮಾಡುತ್ತಂತೆ, ನನ್ನ ಲೈಫಲ್ಲಿರುವಂಥ ನೆಗೆಟಿವ್ ಅಲ್ಲ, ನನ್ನ ಲೈಫಲ್ಲಿರುವಂಥ ಪಾಸಿಟಿವ್ ಏನಿದೆಯೋ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ, ಇನ್ನೊಂದು ಸ್ವಲ್ಪ ಮಂತ್ರ ಜಪ ಮಾಡ್ತಾ ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ. ಇಷ್ಟೇ ಆಗುವಂಥದ್ದು. ಸೊ ನನ್ನ ಪ್ರಕಾರ ಈ ಒಂದು ಪ್ರಯೋಗ ಬಹಳಷ್ಟು ಜನರಿಗೆ ಸಹಕಾರಿ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಜೀವನದಲ್ಲಿ ಬಂದ್ಬಿಟ್ಟು ಅಲ್ಲೇ ನಿಂತಿರ್ತಾರೆ ಕೆಲವರು, ಕೆಳಗಡೆನೂ ಬರಲ್ಲ, ಮೇಲ್ಗಡೆನೂ ಹೋಗಲ್ಲ, ಕೆಲವರು ಕೆಳಗಡೆ ಬರ್ತಾ ಇರ್ತಾರೆ. ಸೊ ಇದು ತುಂಬ ಜನರಿಗೆ ಈ ಪ್ರಯೋಗ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಮಂತ್ರ ತುಂಬ ಸುಲಭವಾಗಿದೆ, ಉಚ್ಚಾರಣೆ ಕೂಡ ಎಲ್ಲರಿಗೂ ಕ್ಲೀನಾಗಿ ಬರುವಂಥ ಮಂತ್ರವನ್ನೇ ನಾನು ಕೊಟ್ಟಿದ್ದೀನಿ. ಪ್ರಯತ್ನ ಪಟ್ಟು ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.